ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋನಲ್ಲಿ ನಾನು ನನಗೆ ಒಂದು ಅಬೋರ್ಷನ್ ಆಗಿತ್ತು, ಅದರ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಈ ಹಿಂದೆ. ಸೊ ಯಾರೋ ಒಬ್ಬರು ಕಮೆಂಟ್ ಮಾಡಿ ಕೇಳಿದರು, ಅದರಿಂದ ಹೇಗೆ ನೀವು ಬೇಗ ಮತ್ತೆ ಪ್ರೆಗ್ನೆಂಟ್ ಆದ್ರಿ, ಏನೆಲ್ಲ ಒಂದು ನಿಮ್ಮ ರೂಟೀನ್ ಇತ್ತು, ನಮಗೆ ಕೂಡ ಟಿಪ್ಸನ್ನು ಶೇರ್ ಮಾಡಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ಲಿ ನನಗೆ ಅಬೋರ್ಷನ್ ಆಗಿದ್ದು ಫಸ್ಟ್ ಒನ್ IUD ಆಗಿತ್ತು 7 ಮಂತ್ಸಲ್ಲಿ. ಸೊ ಅದಾದಮೇಲೆ 2 ಇಯರ್ಸ್ ಟೈಮ್ ತೊಗೊಂಡು ನೆಕ್ಸ್ಟ್ ಕನ್ಸೀವ್ ಆಗೋದಕ್ಕೆ. ಸೊ ಅವಾಗಂತೂ ಸಿಕ್ಕಾಪಟ್ಟೆ ಸ್ಟ್ರಗಲ್ಸ್ ಇತ್ತು. ಸೊ ಅದಾದಮೇಲೆ ಎಂಟಿ ಜೆಸ್ಟೇಷನಲ್ ಸ್ಯಾಕ್ ಅಂತ ಹೇಳಿ ಎಂಟಿ ಸ್ಯಾಕಿದೆ ರಿಮೂವ್ ಮಾಡಬೇಕಂತ ಹೇಳಿದರು. ಸೊ ಅದೊಂದು ಸೆಕೆಂಡ್ ಅಬೋರ್ಷನ್. ಸೊ ಹೇಳಬೇಕಂದ್ರೆ ಫಸ್ಟ್ ಒನ್ ತುಂಬಾ ಟೈಮ್ ತೊಗೊಳ್ತು, ಯಾಕಂದರೆ ಅದೇ ನಾರ್ಮಲ್ಲಾಗಿ ಡೆಲಿವರಿ ಥರನೇ ಇತ್ತು, ಯಾಕಂದರೆ 7 ಮಂತ್ಸಲ್ಲಿ. ಸೊ ಒಂದು 5 ಮಂತ್ಸ್ವರೆಗೂ ಬಾಣಂತನನ ಹೇಗೆ ಮಾಡ್ಕೊಳ್ತೀವೋ ಅದೇ ಥರ ನಾವು ಪಥ್ಯ ಎಲ್ಲ ಇದ್ದು, ಸೊ ಅದೇ ರೀತಿಯಾಗಿ ನಡ್ಕೊಂಡ್ವಿ. ಸೊ ನೆಕ್ಸ್ಟು ಕನ್ಸೀವ್ ಆದಮೇಲೆ ನಾನು ಸರ್ಜಿಕಲ್ ಅಬೋರ್ಷನನ್ನು ಮಾಡಿಸ್ಕೊಂಡಿದ್ದು. ಫಸ್ಟ್ಲಿ ಹೇಳ್ತಾ ಇದ್ದೀನಿ, ಎಂಟಿ ಜೆಸ್ಟೇಷನಲ್ ಸ್ಯಾಕ್ ಆಗಿದ್ದಾಗ ನಾನು ಸರ್ಜಿಕಲಿ ಒಂದು ಅಬೋರ್ಷನನ್ನು ಮಾಡಿಸ್ಕೊಂಡಿದ್ದು. ಟ್ಯಾಬ್ಲೆಟ್ ತೊಗೊಂಡು ಅಬೋರ್ಷನನ್ನು ಮಾಡಿಸ್ಕೊಂಡಿದ್ದಂಥದ್ದಲ್ಲ. ಯಾಕೆ ಆ ಒಂದು ಡಿಸಿಷನನ್ನು ತೊಗೊಂಡೆ ಅಂತಂದರೆ, ಯಾಕಂದರೆ ನಾವು ತುಂಬ ಸ್ಟ್ರಗಲ್ ಮಾಡ್ತಾಯಿದ್ವಿ ಬೇಬಿ ಆಗೋದಕ್ಕೆ. ನಮಗೆ ಇನ್ನೂ ಒಂದು ಮಗು ಕೂಡ ಇರಲಿಲ್ಲ. ಸೊ ಅವ್ರು ಹೇಳಿದ್ದು ಡಾಕ್ಟರ್, ಟ್ಯಾಬ್ಲೆಟ್ ತೊಗೊಂಡು ಅಬೋರ್ಷನ್ ಮಾಡ್ಕೊಳ್ಳೋದ್ರಿಂದ ಸೊ ಬ್ಲೀಡಿಂಗ್ ಕಂಪ್ಲೀಟಾಗಿ ಆಗಲಿಲ್ಲ, ಪೂರ್ತಿಯಾಗಿ ಅದೇನಿದೆ ಆ ಬೇಬಿಯಲ್ಲಿ ಇರೋವಂಥದ್ದು ಎಲ್ಲ ಕಂಪ್ಲೀಟಾಗಿ ಹೋಗಲಿಲ್ಲ ಅಂತಂದರೆ ಸೊ ಮತ್ತೆ ನೀವು ಸರ್ಜಿಕಲ್ ಅಬೋರ್ಷನನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನೇನಂತ ಅಂದ್ಕೊಂಡೆ, ಸೊ ಇವಾಗ ನಾರ್ಮಲಾಗಿ ಅದೇನಾದ್ರು ಬ್ಲೀಡಿಂಗ್ ಹೋಗ್ದಲೇ ಮತ್ತೆ ನಿಂತು ಅದು ಗೊತ್ತಾಗ್ದಲೇ ಮತ್ತೆ ತುಂಬ ವರ್ಷ ಸ್ಟ್ರಗಲ್ ಮಾಡೋದಕ್ಕಿಂತ ಇವಾಗಲೇ ಸರ್ಜಿಕಲ್ ಆಗಿ ಅಬೋರ್ಷನ್ ಮಾಡಿಸ್ಕೊಳ್ಳೋದು ಬೆಸ್ಟ್ ಅಂತ ಹೇಳಿ ನಾನು ಆ ರೀತಿಯಾಗಿ ಹೋದೆ. ಸೊ ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ, ಇಂಪ್ಯೂರಿಟೀಸ್ ಇದ್ದರೆ ಗರ್ಭಕೋಶದಲ್ಲಿ ಎಲ್ಲ ಕೂಡ ರಿಮೂವ್ ಆಗುತ್ತೆ ಅಲ್ವಾ, ಎಲ್ಲದೂ ಕ್ಲೀನ್ ಆಗುತ್ತೆ. ಸೊ ಅದರಿಂದ ಕೂಡ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಆ ಒಂದು ಡಿಸಿಷನನ್ನು ತೊಗೊಂಡೆ. ಖಂಡಿತ ಅದು ನನಗೆ ಹೆಲ್ಪ್ ಆಯಿತು. ಅಷ್ಟು ದಿನ ತುಂಬ ಪ್ರಾಬ್ಲಮ್ಸ್ ಇದ್ದಿದ್ದು ಅದಾಗಿ ಒಂದು ನೆಕ್ಸ್ಟು 3 ಮಂತ್ಸ್ ಗ್ಯಾಪ್ ಕೊಡೋದಕ್ಕೆ ಹೇಳಿದರು. ಕಂಪ್ಲೀಟಾಗಿ ಕನ್ಸೀವ್ ಆಗೋ ಆಗಿಲ್ಲ 3 ಮಂತ್ಸ್ ಅಂತ ಹೇಳಿ. 4th ಮಂತ್ಗೆ ಮತ್ತೆ ಕನ್ಸೀವ್ ಆದೆ ನಾನು ನ್ಯಾಚುರಲಿ. ಸೊ ನನಗನ್ಸೋ ಪ್ರಕಾರ ಅದು ತುಂಬಾ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಅದ್ರ ಮಧ್ಯೆ ನಾನು ಯಾವೆಲ್ಲ ಒಂದು ನನ್ನ ರೂಟೀನನ್ನು ಚೇಂಜ್ ಮಾಡಿಕೊಂಡೆ ಅಂತ ಹೇಳ್ತೀನಿ. ಫಸ್ಟ್ಲಿ ನಾನು ತುಂಬ ಜಂಕ್ ಫುಡ್ಡನ್ನು ತಿಂತಾಯಿದ್ದೆ. ಲೈಕ್ ಆಯಿಲಿ ಫುಡ್ ಆಗಿರ್ಬೋದು, ಪಾನಿಪುರಿ, ಮಸಾಲೆ ಪುರಿ, ಈ ಗೋಬಿ, ಹಾಗೆ ಸ್ಯಾಂಡ್ವಿಚ್ ಈಸ್ ಮೈ ಫೇವ್ರೇಟ್. ಅದರಲ್ಲಿ ಚೀಸ್ ಇರಬೇಕಾಗಿತ್ತು ಸಿಕ್ಕಾಪಟ್ಟೆ. ಪಿಜ್ಜಾನು ಕೂಡ ಅಷ್ಟೇ, ಎಲ್ಲದಕ್ಕೂ ಎಕ್ಸ್ಟ್ರಾ ಚೀಸ್ ಹೇಳ್ತಾಯಿದ್ದೆ, ಎಕ್ಸ್ಟ್ರಾ ಸ್ಪೈಸಿ ಇರಬೇಕಾಗಿತ್ತು. ಸೊ ಈ ರೀತಿ ಇತ್ತು, ಫುಲ್ಲು ಜಂಕ್ ಫುಡ್ ಅಡಿಕ್ಟ್ ಆಗಿದ್ದೆ ನಾನು. ಸೊ ಅದನ್ನು ಫಸ್ಟ್ಲಿ ಬಿಟ್ಟೆ, ಕಂಪ್ಲೀಟಾಗಿ ಬಿಟ್ಟೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಮನೆಯಲ್ಲಿ ಕೂಡ ಏನು ಬೋಂಡಾ ಬಜ್ಜಿ ಎಲ್ಲ ಮಾಡ್ತಾಯಿದ್ರು ಅದನ್ನು ಕೂಡ ಸಿಕ್ಕಾಪಟ್ಟೆ ತಿಂತಾಯಿದ್ದೆ. ಮನೆಯಲ್ಲಿ ಕೂಡ ಎಲ್ಲ ವೆರೈಟಿ ಊಟ ಇರಬೇಕಾಗಿತ್ತು ನನಗೆ. ಹಾಗಾಗಿ ಈ ರೀತಿಯಾದಂಥ ಸ್ನ್ಯಾಕ್ಸ್ಗಳೆಲ್ಲ ಇರಬೇಕಾಗಿತ್ತು. ಸೊ ಅದನ್ನು ಕೂಡ ಅವಾಯ್ಡ್ ಮಾಡಿದೆ. ನಾನೇ ಮಾಡೋದನ್ನು ಕೂಡ ಸ್ಟಾಪ್ ಮಾಡಿದೆ. ಹಾಗೆ ಯಾರೇ ಮಾಡಿದ್ರು ಕೂಡ ಅದನ್ನು ಸ್ವಲ್ಪ ಕ್ವಾಂಟಿಟಿನಲ್ಲಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆಯೇ ಡೈಲಿ ಕಂಪಲ್ಸರಿಯಾಗಿ 2ರಿಂದ 2.5 ಲೀಟರ್ ನೀರಷ್ಟನ್ನು ಕುಡಿತಾ ಇದ್ದೆ. ಸೊ ಅದಂತೂ ಮಿಸ್ ಮಾಡ್ತಾನೆ ಇರಲಿಲ್ಲ, ಸಿಕ್ಕಾಪಟ್ಟೆ ನೀರನ್ನು ಕುಡಿತಾ ಇದ್ದೆ. ಸೊ ನೆಕ್ಸ್ಟು ವಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ವೆಯ್ಟ್ ಕೂಡ ತುಂಬ ಗೇನ್ ಆಗಿದೆ ನಾನು. ಫಸ್ಟು IUD ಆದಮೇಲೆ ತುಂಬ ವೆಯ್ಟ್ ಗೇನ್ ಆಗಿದ್ದೆ. ಸೊ ಅದನ್ನು ಕೂಡ ನಾನು ತೂಕನ ಇಳಿಸ್ಕೊಳ್ಬೇಕಾಗಿತ್ತು. ಸೊ ಹಾಗಾಗಿ ನಾನು ಡೈಲಿ ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ವಾಕಿಂಗಲ್ಲೇ ನನಗೆ 6 kg ಅಷ್ಟು ನನ್ನ ವೆಯ್ಟ್ ರೆಡ್ಯೂಸ್ ಆಯಿತು. ಅದು ಕೂಡ ತುಂಬ ಇಂಪಾರ್ಟೆಂಟು. ಡೈಲಿ ಕಂಪಲ್ಸರಿ ಈವ್ನಿಂಗು ಮಾರ್ನಿಂಗು 2 ಟೈಮ್, ಎಷ್ಟು ದೂರ ಆಗುತ್ತೆ ಅಷ್ಟು ದೂರ, ಇಷ್ಟೇ ಅಂತ ಹೇಳೋದಿಲ್ಲ, ಎಷ್ಟು ಸಾಧ್ಯ ಆಗುತ್ತೆ ನಮಗೆ ಅಷ್ಟು ವಾಕಿಂಗನ್ನು ಮಾಡ್ತಾಯಿದ್ದೆ. ಸೊ ನೆಕ್ಸ್ಟು ಒಂದು ಹೆಲ್ದಿ ತರಕಾರಿಗಳು, ಸೊಪ್ಪು, ಹಣ್ಣು ಈ ರೀತಿಯಾಗಿ ತುಂಬ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ.
ಏನೇ ಒಂದು ಪಲ್ಯನ ತಿನ್ನಲಿ, ಒಂದು ಚಪಾತಿನ ಹಾಕ್ಕೊಂಡ್ರೆ ಅದಕ್ಕಿಂತ ಕ್ವಾಂಟಿಟಿನಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕಿಂತ ಜಾಸ್ತಿ ಆಗಿ ತರಕಾರಿ ಪಲ್ಯನ ತಿಂತಾಯಿದ್ದೆ. ಅದೇನೇ ಜಾಸ್ತಿ ತಿಂತಾಯಿದ್ದೆ, ಚಪಾತಿನ ಕಡಿಮೆ ತಿಂತಾಯಿದ್ದೆ. ಆ ರೀತಿಯಾಗಿ ಮಾಡಿಕೊಂಡೆ. ನೆಕ್ಸ್ಟ್ ಬಂದರೆ ಯಾವುದೇ ಒಂದು ಅರ್ಧ ಬೆಂದಿರೋಂಥ ಐಟಮ್ಸ್ನ ತಿನ್ನೋದು ಅದನ್ನೆಲ್ಲ ಕಡಿಮೆ ಮಾಡ್ತಾ ಬಂದೆ. ತುಂಬ ಸ್ಪೈಸಿ ಆಗಿರೋವಂಥದ್ದನ್ನ ತಿನ್ನೋದನ್ನು ಕಡಿಮೆ ಮಾಡ್ಕೊಂಡು ಬಂದೆ. ಆಮೇಲೆ ಪ್ರೆಗ್ನೆಂಟ್ ಆದಮೇಲೆ ಆಗಲಿ ಯಾವ ಒಂದು ಆಹಾರಗಳನ್ನ ತಿನ್ನಬಾರ್ದು. ಸೊ ಪಪಾಯ ಆಗಿರ್ಬೋದು, ಪೈನಾಪಲ್ ಆಗಿರ್ಬೋದು, ಹೀಟ್ ಆಗಿರೋವಂಥದ್ದು, ಹೀಟ್ ಕಂಟೆಂಟ್ ಇರೋವಂಥ ಯಾವುದೇ ಒಂದು ಸೊಪ್ಪು, ತರಕಾರಿ, ಹಣ್ಣು ಯಾವುದನ್ನು ಕೂಡ ತಿಂತಾ ಇರಲಿಲ್ಲ. ಮಾವಿನ ಹಣ್ಣು ಕೂಡ ಒಂದು ದಿನಕ್ಕೆ 1 ಪೀಸಷ್ಟು ಕೂಡ ತಿಂತಾ ಇರಲಿಲ್ಲ. ಎಲ್ಲೋ ಒಂದು ಸಲ ಕ್ರೇವಿಂಗ್ಸ್ ಆದಾಗ ತಿಂತಾಯಿದ್ದೆ, ಯಾಕಂದರೆ ಅದು ಹೀಟ್ ಕಂಟೆಂಟ್ ಇತ್ತು. ಸೊ ಹಾಗಾಗಿ ಈ ಎಲ್ಲ ಫುಡ್ನ ಕೂಡ ಅವಾಯ್ಡ್ ಮಾಡ್ಕೊಂಡು ಬಂದೆ. ಬದನೆಕಾಯಿ ಆಗಿರ್ಬೋದು, ಪ್ರತಿಯೊಂದು ಎಲ್ಲದನ್ನು ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಹಾಗೆ ಯಾರೆಲ್ಲ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತೀರ, ಸೊ ಆದಷ್ಟು ಹೆಲ್ದಿಯಾಗಿರೋದಕ್ಕೆ ಕೂಡ ಟ್ರೈ ಮಾಡಿ. ಯಾಕಂದರೆ ನೆಕ್ಸ್ಟ್ ನೀವು ಕನ್ಸೀವ್ ಆದರೆ ಕೂಡ ನಿಮ್ಮ ಒಂದು ಬೇಬಿಗೆ ಇದು ಒಳ್ಳೆಯದಾಗುತ್ತೆ, ಯಾವುದೇ ರೀತಿ ಹಾರ್ಮ್ಫುಲ್ ಆಗಿರೋದಿಲ್ಲ. ಆವಾಗ ಅಬೋರ್ಷನ್ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಸೊ ಇವಾಗಿಂದನೇ ಹೆಲ್ದಿ ಲೈಫ್ ಸ್ಟೈಲ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಪ್ರೆಗ್ನೆನ್ಸಿಯ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತ ಹಾಸ್ಪಿಟಲ್ಗೆ ಹೋಗಿ 3 ಮಂತ್ಸ್ ಬಿಫೋರ್ ನಿಮಗೆ ಫೋಲಿಕ್ ಆ್ಯಸಿಡ್ ಅನ್ನೋಂಥ ಟ್ಯಾಬ್ಲೆಟನ್ನು ಕೊಡ್ತಾರೆ. ಅದನ್ನು ಕೂಡ 3 ಮಂತ್ ಬಿಫೋರ್ ನೀವು ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ಮಗುವಿಗೆ ಯಾವುದೇ ಒಂದು ಡಿಫೆಕ್ಟ್ಸ್ ಅನ್ನೋದು ಬರೋದಿಲ್ಲ. ಕೈ ಸರಿ ಇಲ್ಲ, ಕಾಲು ಸರಿ ಇಲ್ಲ, ಬ್ರೈನ್ ಮೆಚುರಿಟಿ ಇಲ್ಲ ಅಂದರೆ ಬುದ್ಧಿ ಬೆಳವಣಿಗೆ ಆಗೋಲ್ಲ ಮಗುವಿಗೆ. ಆ ರೀತಿಯಾದಂಥ ಎಲ್ಲ ಮಗುವಿನ ಏನೇನೆಲ್ಲ ಡಿಫೆಕ್ಟ್ಸ್ ಬರೋದಿರುತ್ತೆ ಅದೆಲ್ಲ ಕೂಡ ಫುಲ್ಲು ಕಡಿಮೆ ಆಗುತ್ತೆ. ಸೊ ಫೋಲಿಕ್ ಆ್ಯಸಿಡ್ ಅನ್ನೋದು ತುಂಬಾ ಇಂಪಾರ್ಟೆಂಟು, ತೊಗೊಳ್ಳೇಬೇಕು ಅಂತ ಹೇಳ್ತಾ ಇಲ್ಲ. ಯಾರೆಲ್ಲ ಪ್ಲ್ಯಾನ್ ಮಾಡಿ ಪ್ರೆಗ್ನೆನ್ಸಿ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀರಾ, ಸೊ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇನ್ಫರ್ಟಿಲಿಟಿ ಅನ್ನೋದು ಇರುತ್ತಲ್ಲ, ಸೊ ಮಂತ್ಲಿ ಸೈಕಲ್ ಅನ್ನೋದು ಏನಿದೆ 28 to 32 ಡೇಸ್ ಒಳಗಡೆ ಆಗಬೇಕು, ಅಥವಾ 35 ಡೇಸ್ ಒಳಗಡೆನಾದರೂ ಆಗಬೇಕಾಗುತ್ತೆ. ಸೊ ಅದಕ್ಕಿಂತ ಲಾಂಗ್ ಟರ್ಮ್ ಆಗೋದು, ಅದಕ್ಕಿಂತ ತುಂಬ ಬೇಗ ಆಗೋದು. ಸೊ ಇವರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. PCOD, PCOS, ಫೈಬ್ರಾಯ್ಡ್ಸು, ಥೈರಾಯ್ಡು, ಹಾಗೆ ಎಂಡೋಮೆಟ್ರೋಸಿಸು ತುಂಬಾ ಇದೆ. ಯಾವ ರೀತಿಯ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಒಂದು ಸಲ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸ್ಕ್ಯಾನಿಂಗನ್ನು ಮಾಡಿಸ್ಕೊಂಡಾಗ ಗೊತ್ತಾಗುತ್ತೆ. ಕೆಲವೊಂದು ಸಲ ಎಲ್ಲವುದು ಕೂಡ ನಾರ್ಮಲ್ ಇರುತ್ತೆ, ಓವ್ಯುಲೇಷನ್ ಅನ್ನುವಂಥದ್ದು ಆಗ್ತಾ ಇರಲ್ಲ. ಪ್ರತಿ ತಿಂಗಳು ಏನು ನೀವು ಸೈಕಲ್ ಕರೆಕ್ಟಾಗಿ ಆಗ್ತಾ ಇರ್ತೀರಾ, ಮಂತ್ಲಿ ತಿಂಗಳಿಗೆ ಕರೆಕ್ಟಾಗಿ ಆಗ್ತಾ ಇರುತ್ತೆ, ಬಟ್ ನಿಮಗೆ ಓವ್ಯುಲೇಷನ್ ಅನ್ನೋದು ಆಗ್ತಾ ಇಲ್ಲ. ಏನು ನಿಮ್ಮ ಅಂಡಾಣು ಡೆವಲಪ್ಮೆಂಟ್ ಆಗಿ ಅದು ಎಗ್ಗು ಒಡ್ಕೊಂಡು ಓವ್ಯುಲೇಷನ್ ಅನ್ನೋದಾಗಬೇಕು, ಅದು ಆಗ್ತಾ ಇರೋದಿಲ್ಲ. ಸೊ ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ಇದನ್ನು ನೀವೇ ಕಂಡುಹಿಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ. ಫೋಲಿಕಲ್ ಸ್ಕ್ಯಾನನ್ನು ಮಾಡ್ತಾರೆ. ಸೊ ಆ ಸ್ಕ್ಯಾನ್ನಲ್ಲಿ ಗೊತ್ತಾಗುತ್ತೆ ಇದು ನಿಮ್ಮ ಒಂದು ಫೋಲಿಕಲ್ ಸ್ಟಡಿಯನ್ನು ನೋಡಿದ ಮೇಲೆ ಅವರು ಹೇಳ್ತಾರೆ ಈ ರೀತಿ ಇದೆ ಅಂತ ಹೇಳಿ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಸಿಂಪಲ್ ಆಗಿರುತ್ತೆ. ಫೋಲಿಕಲ್ಸ್ ಬರೋದಕ್ಕೆ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ, ಎಗ್ ರಿಲೀಸ್ ಆಗೋದಕ್ಕೆ ಒಂದು ಇಂಜೆಕ್ಷನ್ ಇರುತ್ತೆ. ಸೊ ಇಟ್ಸ್ ಕ್ಲಿಯರ್ಡ್, ಅಷ್ಟೇ ಅದು. ಸೊ ಇದನ್ನು ಮೀರಿ ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ಸ್ ಇದೆ. FHR, ಏನೇನೋ FSH, ಲೈಕ್ AMH ವ್ಯಾಲ್ಯೂಸು, ಎಷ್ಟೆಲ್ಲ ಬ್ಲಡ್ ಟೆಸ್ಟ್ಸು, ಎಷ್ಟೆಲ್ಲ ಇರುತ್ತೆ ಅಂದರೆ ಅದು ಏನಂತನೂ ಕೂಡ ಗೊತ್ತಾಗೋದಿಲ್ಲ. ಅಷ್ಟೆಲ್ಲ ಟೆಸ್ಟ್ನ ಮಾಡಿಸಿದ್ದೆ, ನನಗೆ ಎಲ್ಲವುದು ಕೂಡ ನೆಗೆಟಿವ್ ಇತ್ತು, ಯಾವುದು ಕೂಡ ರಾಂಗ್ ಇರಲಿಲ್ಲ. ಸೊ AMH ಅನ್ನೋವಂಥದ್ದು ವ್ಯಾಲ್ಯೂ ನನಗೆ ಕಡಿಮೆ ಇತ್ತು. ಆ್ಯಕ್ಚುಲಿ 0.5 ಏನೋ ಇತ್ತು. ಆ್ಯಕ್ಚುಲಿ 1.5ಗಿಂತ ಜಾಸ್ತಿ ಇರಬೇಕದು, 0.5 ಇತ್ತು, ತುಂಬಾ ಕಡಿಮೆ ಇತ್ತು. ಸೊ ಫೋಲಿಕಲ್ಸ್ ನನಗೆ ನ್ಯಾಚುರಲ್ ಅಂದರೆ ಹೆಲ್ದಿ ಆಗಿರೋವಂಥ ವುಮೆನಲ್ಲಿ ಮಂತ್ಲಿ ಒಂದು 10 ಎಗ್ಸು ಬರಬೇಕು ಅಂತ ಅಂದರೆ, ಫೋಲಿಕಲ್ಸ್ ಇರಬೇಕು ಅಂದರೆ ನನಗೆ ಒಂದು 3 ಇರ್ತಾಯಿತ್ತು. ಆ 3ಯಲ್ಲಿ ಒಂದು ಮೆಚೂರ್ ಆಗಿ ಅದೇನೇ ರಿಲೀಸ್ ಆಗಬೇಕಾಗಿತ್ತು. ಸೊ ಅದು ತುಂಬಾ ಕಷ್ಟ ಇತ್ತು. ಸೊ ಅದೊಂದು ಪ್ರಾಬ್ಲಮ್ ಇತ್ತು ನನಗೆ.
ಸೊ ನಾನು ಹೇಳಿದ್ನಲ್ಲ ಹೆಲ್ದಿಯಾಗಿ ಇರಬೇಕು ಫಸ್ಟ್ ಅಂತ ಹೇಳಿ. ಸೊ ಇದನ್ನು ಯಾರು ಕಮೆಂಟ್ ಮಾಡಿ ಕೇಳಿದ್ರಿ, ಅವ್ರಿಗೋಸ್ಕರ ಈ ವಿಡಿಯೋನ ಮಾಡಿ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ಹೆಲ್ದಿ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ನಮ್ಮ ಕೈಲಿ ಆಗಲ್ಲ ಅಂತ ಅಂದ್ಕೊಂಡು ಜಂಕ್ ಫುಡ್ನ ತಿನ್ನೋದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಅದೆಲ್ಲ ನಿಮ್ಮ ಕೈಲಿರುತ್ತೆ. ನಿಮ್ಮ ಹೆಲ್ತು ಹೇಗಿರಬೇಕು, ನಿಮಗೆ ಮಗು ಬೇಕು ಅನ್ನೋಂಥ ಎಷ್ಟು ಇದಿರುತ್ತೆ ಆಸೆ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನನಗೆ ಕೂಡ ಕಷ್ಟ ಆಗಿತ್ತು. ಏನು ಡೈಲಿ ನಾವು ಒಂದು ಪಾನಿಪುರಿನ ಡೈಲಿ ತಿಂತಾಯಿದ್ದೀವಿ ಅಂತಂದರೆ ಸಡನ್ನಾಗಿ ಬಿಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಹೇಳಿ. ಒಂದು ಕಾಫಿನೇ ಆಗಲಿ, ಡೈಲಿ ಕಾಫಿ ಕುಡಿತಾ ಇದ್ದೆ ನಾನು. ಕಾಫಿನ ಕೂಡ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದೆ. ಡೈಲಿ 1 ಕಪ್ ಕೂಡ ಕಾಫಿ ಕುಡಿತಾ ಇರಲಿಲ್ಲ ಆಮೇಲೆ. ಸೊ ಇವಾಗಲೂ ಸ್ಟಿಲ್ ನಾನು ಕಾಫಿನ ಬಿಟ್ಬಿಟ್ಟಿದ್ದೀನಿ. ಕಾಫಿ, ಟೀ ಎರಡನ್ನೂ ಬಿಟ್ಟಿದ್ದೀನಿ. ಸೊ ಅದು ಕೂಡ ಇಂಪಾರ್ಟೆಂಟು. ಕಾಫಿನ ಕುಡಿಯೋದನ್ನು ತುಂಬಾ ಅವಾಯ್ಡ್ ಮಾಡಿ. ಆಗೋದೇ ಇಲ್ಲ ಅಂದರೆ ಡೈಲಿ 1 ಕಪ್ಪಷ್ಟು ಕಾಫಿನ ಕುಡಿಯೋದು ಸಾಕು. ಸೊ ಮೇಯ್ನ್ ಇಂಪಾರ್ಟೆಂಟಾಗಿ ಒಂದು ವಿಷಯನ ಹೇಳೋದನ್ನು ಮರೆತೆ ನಿಮಗೆ, ಸ್ಟ್ರೆಸ್. ಅಯ್ಯೋ ನಾನು ಕನ್ಸೀವ್ ಆಗ್ತಾಯಿಲ್ಲ, ಈ ಮಂತ್ ಆಗಲಿಲ್ಲ, ಅಯ್ಯೋ ಈ ಮಂತ್ ಕೂಡ ಆಗಲಿಲ್ಲ, ಏನು ಮಾಡೋದು. ಹಾಗೆ ಜನಗಳ ಮಾತಿಗೆ ತಲೆನ ಕೆಡಿಸ್ಕೊಳ್ಬೇಡಿ. ಯಾರಾದರೂ ಏನಾದರೂ ಹೇಳ್ತಾ ಇದ್ದರೆ ಸೊ ನಾವು ಅವ್ರಿಗೋಸ್ಕರ ಬದುಕೋದಕ್ಕೆ ಆಗೋದಿಲ್ಲ. ಹಾಗೆ ನಮ್ಮ ಕೈಲಿ ಕೂಡ ಏನೂ ಇರೋದಿಲ್ಲ, ಏನೇ ಮಾಡ್ತೀವಿ ಅಂತಂದರೆ ಕೂಡ. ಸೊ ಹಾಗಾಗಿ ಅವರ ಮಾತಿಗೆ ತಲೆನ ಕೆಡಿಸ್ಕೊಳ್ಬೇಡಿ. ಸೊ ಹಾಗೆ ಸ್ಟ್ರೆಸ್ ಅನ್ನೋದನ್ನ ತೊಗೊಳ್ಬೇಡಿ. ಸೊ ಒಂದು 3 ಮಂತ್ಸ್ ಆರಾಮಾಗಿ ಹಸ್ಬೆಂಡ್ ಆ್ಯಂಡ್ ವೈಫ್ ನಾವು ಆರಾಮಾಗಿ ಇರೋಣ. ಯಾವುದೇ ಒಂದು ಯೋಚನೆ ಬೇಡ ನಮಗೆ, ಮಕ್ಕಳೇ ಬೇಡಪ್ಪ ಈ 3 ಮಂತ್ಸ್ ನಮಗೆ, ಹೇಗಿದ್ರೂ ಆಗ್ತಾಯಿಲ್ಲ, ಒಂದು 3 ಮಂತ್ಸ್ ಮುಂದೆ ಹೋದರೆ ಏನೂ ಪ್ರಾಬ್ಲಮ್ ಇಲ್ಲ, ನಾವು ಆರಾಮಾಗಿ ಇರೋಣ, ನೆಮ್ಮದಿಯಾಗಿರೋಣ, ಖುಷಿಯಾಗಿರೋಣ, ಈ 3 ಮಂತ್ಸು ಎಂಜಾಯ್ ಮಾಡಿಕೊಂಡು ಅಂತ ಇರಿ. ಖಂಡಿತ ಆಗುತ್ತೆ. ಇದೊಂದನ್ನೇ ನಾನು ಕಲ್ತಿರೋಂಥ ಪಾಠ. ಯಾಕಂದರೆ ನಾನು ಪ್ರತಿ ತಿಂಗಳು ಸ್ಟ್ರೆಸ್ಸು, ಅಯ್ಯೋ ಈ ಸಲ ಆಗ್ತಾಯಿಲ್ಲ, ಈ ತಿಂಗಳು ಆಗುತ್ತೆ ಅಂದ್ಕೊಳ್ತಿದ್ದೆ, ಆಗ್ತಾ ಇರಲಿಲ್ಲ. ಸೊ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಡಾಕ್ಟರ್ ಕೂಡ ಹೇಳಿದರು, ಸೊ ವಿದ್ಯಾ ಒಂದು 6 ಮಂತ್ಸ್ ನನಗೆ ಮಗು ಬೇಡ ಅಂತ ಅಂದ್ಕೊಂಡು ಆರಾಮಾಗಿ ಮನೇಲಿ ಇರಮ್ಮ. ಸೊ ಖಂಡಿತ ಆಗುತ್ತೆ, ನೀನು ತುಂಬಾ ಟೆನ್ಷನ್ ತೊಗೊಳ್ತಿರೋದ್ರಿಂದ ಆಗ್ತಿಲ್ಲ ಅಂತ ಹೇಳಿ. ಸೊ ನಾನು ಅದನ್ನು ಆವಾಗ ನೆಗ್ಲೆಕ್ಟ್ ಮಾಡಿದ್ದೆ. ಬಟ್ ಆಮೇಲೆ ಗೊತ್ತಾಯಿತು ಎಷ್ಟು ಅದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿ. ಸೊ ಆ ಒಂದು ಅಬೋಷನ್ ಆದಮೇಲೆ ನಾನು ಆರಾಮಾಗಿದ್ದೆ. ಏನಾದರೂ ಆಗಲಿ, ಇವಾಗ ಇನ್ನು ಮದುವೆ ಆಗಿ 2.5 ಇಯರ್ಸ್ ಆಗಿದೆ ಅಷ್ಟೇ. ಸೊ ಒಂದು 2 ಇಯರ್ಸ್ ಆದರೂ ಮತ್ತೆ ಹಾಸ್ಪಿಟಲ್ಗೆ ಹೋಗೋದು ಬೇಡ, ಆರಾಮಾಗಿ ಇರೋಣ ಅಂತ ಹೇಳಿ. ಸೊ ಅದೇ ಮತ್ತೆ ಕನ್ಸೀವ್ ಆದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಟ್ರೆಸ್ ಅನ್ನೋದು ಎಷ್ಟು ಅಂತ ಹೇಳಿ. ಸೊ ಆದಷ್ಟು ಯಾವುದೇ ಒಂದು ನೆಗೆಟಿವ್ ಥಾಟ್ಸನ್ನು ತಲೆಯಿಂದ ತೆಗೆದಾಕ್ಬಿಟ್ಟು ನೆಮ್ಮದಿಯಾಗಿ ಇರೋದಕ್ಕೆ ಟ್ರೈ ಮಾಡಿ. ಹಾಗೆ ಇನ್ನೊಂದು ಕ್ವಶನ್ ಯಾರಾದರೂ ಕೇಳ್ಬೋದು, ಒಂದು ಮಂತ್ಲಿ ಸೈಕಲ್ ಇದೆ ಅಂದರೆ ನಿಮ್ಮದು ಒಂದು 30 ಡೇಸು. ಸೊ ಫಸ್ಟ್ ಡೇ ನೀವು ಯಾವತ್ತು ಪೀರಿಯಡ್ಸ್ ಆಗ್ತೀರಾ ಅದನ್ನೇ ಮೊದಲನೇ ದಿನ ಅಂತ ಹೇಳಿ, ಬೆಳಗ್ಗೆ ಆಗಲಿ ನೈಟ್ ಆಗಲಿ ಯಾವಾಗಾದರೂ ಕೂಡ ಅದನ್ನೇ ಫಸ್ಟ್ ಡೇ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಡೇ ಅಂದರೆ ನೆಕ್ಸ್ಟು ಡೇಟ್ 10. ಸೊ ಡೇಟ್ ಏನೇ ಆಗಿರಲಿ, ಡೇ 10 10ನೇ ದಿನದಿಂದ 20ನೇ ದಿನದವರೆಗೂ ಒಂದು 2-3 ಡೇಸ್ ಒನ್ಸ್ ಆದರೂ ಹಸ್ಬೆಂಡ್ ಆ್ಯಂಡ್ ವೈಫ್ ಇಂಟರ್ಕೋರ್ಸನ್ನು ಮಾಡಬೇಕಾಗುತ್ತೆ. ಸೊ ಇದರಿಂದ ಮಕ್ಕಳಾಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಓವ್ಯುಲೇಷನ್ ಅನ್ನೋಂಥದ್ದು 14 ಡೇಸಿಗಾಗ್ಬೋದು, ಕೆಲವರಿಗೆ 12 ಡೇಸಿಗಾಗುತ್ತೆ, ಕೆಲವರಲ್ಲಿ 18 ಡೇಸಿಗಾಗುತ್ತೆ. ಆವಾಗ 2 ಡೇಸ್ ಮಾತ್ರ ಒಂದು ಎಗ್ಗು ಫರ್ಟಿಲೈಸ್ ಆಗೋದಕ್ಕೆ ಚಾನ್ಸಸ್ ಇರೋವಂಥದ್ದು. ಸೊ ಕಂಪ್ಲೀಟ್ ಥ್ರೂ ಔಟ್ ಮಂತಲ್ಲೆಲ್ಲ ಇರೋದಿಲ್ಲ ಅದು. ಸೊ ಯಾವತ್ತಾಗುತ್ತೆ ಅಂತ ನಿಮಗೆ ಎಕ್ಸಾಕ್ಟಾಗಿ ಬೇಕಂದರೆ ನೀವು ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ. ಸೊ ಏನು ಫೋಲಿಕಲ್ ಸ್ಟಡಿಯನ್ನು ಮಾಡ್ತಾರೆ, ಫೋಲಿಕಲ್ ಸ್ಕ್ಯಾನ್ಸನ್ನು, ಸೊ ಅದರಲ್ಲಿ ಗೊತ್ತಾಗುತ್ತೆ ಇವತ್ತು ಓವ್ಯುಲೇಷನ್ ಆಗಿದೆ ಅಂತ. ಸೊ ಅದರಿಂದ ಈಸಿಯಾಗಿ ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಬಿಟ್ಟು ನಾವು ಮನೆಯಲ್ಲೇ ಟ್ರೈ ಮಾಡ್ತಿದ್ದೀವಿ ಅಂದಾಗ 10 ಡೇಸಿಂದ ಪೀರಿಯಡ್ಸ್ ಆದ 10ನೇ ದಿನದಿಂದ 20ನೇ ದಿನದವರೆಗೂ 2 ಅಥವಾ 3 ಡೇಸ್ ಒನ್ಸ್ ಆದರೂ ಇಂಟರ್ಕೋರ್ಸನ್ನು ಕಂಪ್ಲೀಟಾಗಿ ಏನಂದರೆ ಕಂಟಿನ್ಯೂಸ್ ಆಗಿ ನೀವು ಮಾಡಬೇಕಾಗುತ್ತೆ. ಸೊ ಅದೊಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ನಾನು ಡಾಕ್ಟರ್ ಅಂತೂ ಅಲ್ಲ, ನನಗಾಗಿರೋಂಥ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ಆನ್ಸರನ್ನು ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಅಸ್.